ದ ಪಾಯ್ಸನ್ ಟ್ರೀ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಬನ್ನಿ ಫಸ್ಟ್ ಪಾಯಿಂಟ್ ನೋಡೋಣ. ದಿಸ್ ಪೋಯಮ್ ಈಸ್ ರಿಟನ್ ಬೈ ವಿಲಿಯಂ ಬ್ಲೇಕ್. ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ವಿಲಿಯಂ ಬ್ಲೇಕ್ ಅಂತಕ್ಕಂತಹ ಒಬ್ಬ ಬ್ರಿಟಿಷ್ ಕವಿಯಾಗಿದ್ದಾರೆ. ದ ಪೋಯಮ್ ವಾಸ್ ಪಬ್ಲಿಷ್ಡ್ ಇನ್ 1794. ಈ ಒಂದು ಪೋಯಮನ್ನು 1794ರಲ್ಲಿ ಪಬ್ಲಿಷ್ ಮಾಡ್ತಾರೆ. ದಿಸ್ ಪೋಯಮ್ ಟೆಲ್ಸ್ ಅಬೌಟ್ ದ ಹಿಡನ್ ಆ್ಯಂಗರ್, ಎನಿಮಿಟಿ ಆ್ಯಂಡ್ ಜೆಲಸ್. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಥೀಮ್ಸ್ಗಳನ್ನು ಈ ಒಂದು ಪೋಯಮ್ ಡಿಸ್ಕಷನ್ ಮಾಡುತ್ತಪ್ಪ ಅಂದರೆ, ಈ ಪೋಯಮಲ್ಲಿ ನಾವು ಆ್ಯಂಗರ್, ಹಿಡನ್ ಆ್ಯಂಗರ್ ಅಂದರೆ ನಾವು ಹಿಡಿದಿಟ್ಟಿರ್ತಕ್ಕಂತಹ ಅಥವಾ ಎಕ್ಸ್ಪ್ರೆಸ್ ಮಾಡದೇ ಇರತಕ್ಕಂತಹ ಒಂದು ಕೋಪ ಏನಿರುತ್ತೋ ಅದರ ಬಗ್ಗೆ ಈ ಪೋಯಮ್ ನಮಗೆ ಹೇಳುತ್ತೆ. ಅದರ ಜೊತೆಗೆ ಎನಿಮಿಟಿ ಅಂದರೆ ಶತ್ರುತ್ವ ಅಂತೇಳಿ, ಅಂದರೆ ಬೇರೆ ಯಾರನ್ನಾದರೂ ನಾವು ದ್ವೇಷ ಮಾಡ್ತಾ ಇರ್ತೇವಲ್ವ ಅದ್ರ ಬಗ್ಗೆನೂ ಕೂಡ ಈ ಒಂದು ಪೋಯಮ್ ಡಿಸ್ಕಷನ್ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಜಲಸ್, ಅಂದರೆ ಒಂದು ಹೊಟ್ಟೆ ಕಿಚ್ಚಿನ ಭಾವನೆ ಏನಿರುತ್ತೋ ಇಂತಹ ಒಂದು ಥೀಮ್ಸ್ಗಳನ್ನು ಒಳಗೊಂಡು ಈ ಒಂದು ಪೋಯಮನ್ನು ನಮ್ಮ ಪೋಯೆಟ್ ಬರೆದಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ಎ ಪಾಯ್ಸನ್ ಟ್ರೀ ಈಸ್ ಎ ಮೆಟಾಫೋರ್ ದ್ಯಾಟ್ the poet uses to indicate the negative emotions that human possess. ಮೊದಲಿಗೆ ಹೇಳಿದಾಗೆ ಈ ಒಂದು ಪಾಯ್ಸನ್ ಟ್ರೀ ಅಂತಕ್ಕಂತಹ ಒಂದು ಟೈಟಲ್ ಏನಿದೆನೋ ಈ ಟೈಟಲ್ ಏನನ್ನು ಪ್ರತಿನಿಧಿಸ್ತಾ ಇದೆ ಅಂದರೆ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ನೆಗೆಟಿವ್ ಎಮೋಷನ್ಸ್ ಏನಿರ್ತವೋ ಅವು ಹಿಡ್ಡನ್ ಆಗಿರ್ತವೆ. ಅಂತಹ ನೆಗೆಟಿವ್ ಎಮೋಷನ್ಸನ್ನು ಈ ಒಂದು ಪಾಯ್ಸನ್ ಟ್ರೀ ಇಂಡಿಕೇಟ್ ಮಾಡ್ತಾ ಇದೆ. ಅದನ್ನು ನಮ್ಮ ಪೋಯೆಟ್ ಒಂದು ಮೆಟಫರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಸ್ಟಾಂಜಾದಲ್ಲಿ ಬರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ದ ಪೋಯೆಟ್ ಟೆಲ್ಸ್ ದ್ಯಾಟ್ ಒನ್ಸ್ ಹಿ ವಾಸ್ ಆ್ಯಂಗ್ರಿ ವಿತ್ ಹಿಸ್ ಫ್ರೆಂಡ್. ಒಂದು ಸಾರಿ ತಮ್ಮ ಒಂದು ಗೆಳೆಯನ ಮೇಲೆ ನಮ್ಮ ಪೋಯೆಟ್ಗೆ ತುಂಬಾ ಕೋಪ ಬಂದಿರುತ್ತೆ. ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಆ್ಯಂಗರ್ ವಿತ್ ಹಿಸ್ ಫ್ರೆಂಡ್. ಹಿ ವಾಸ್ ಏಬಲ್ ಟು ಫೈಂಡ್ ಪೀಸ್. ತಮ್ಮ ಒಂದು ಕೋಪ ಏನಿರುತ್ತೋ ಆ ಒಂದು ಕೋಪವನ್ನು ತಮ್ಮ ಫ್ರೆಂಡ್ ಎದುರುಗಡೆ ಇವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾವ ಕಾರಣಗಳಿಂದಾಗಿ ತಮಗೆ ಕೋಪ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಒಂದು ಫ್ರೆಂಡ್ಗೆ ಅವರು ಹೇಳ್ತಾರೆ. ಇದರಿಂದಾಗಿ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ. ಇನ್ ದ ಸೇಮ್ ವೇ ಹಿ ವಾಸ್ ಆ್ಯಂಗ್ರಿ ವಿತ್ ಹಿಸ್ ಎನಿಮಿ. ಅದೇ ರೀತಿ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಶತ್ರುವಿನ ಮೇಲೆ ಕೂಡ ಇವರಿಗೆ ಕೋಪ ಬಂದಿರುತ್ತೆ. ದ ಪೋಯೆಟ್ ಡಸ್ ನಾಟ್ ಡಿಸ್ಕ್ಲೋಸ್ ದ ರೀಸನ್ ಫಾರ್ ಹಿಸ್ ಆ್ಯಂಗರ್ ಅಗೇನ್ಸ್ಟ್ ಹೀಸ್ ಎನಿಮಿ. ನೋಡಿ ಆ ಒಂದು ಶತ್ರುವಿನ ಮೇಲೆ ಯಾವಾಗ ಇವರಿಗೆ ಕೋಪ ಬಂದಿರುತ್ತೋ ಆ ಸಂದರ್ಭದಲ್ಲಿ ತಮ್ಮ ಒಂದು ಕೋಪಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನು ಆ ಒಂದು ಶತ್ರುವಿನ ವಿರುದ್ಧ ಇವರು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಒಂದು ಕೋಪ ಏನಿರುತ್ತೋ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನಾವು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡ್ತೇವೆ. ಹಿ ಹೆಲ್ಡ್ ದ ಗ್ರಡ್ಜ್ ಅಗೇನ್ಸ್ಟ್ ಹಿಸ್ ಫೋ ವಿಚ್ ಗ್ರೀವ್ ಡೇ ಬೈ ಡೇ. ಅಂದರೆ ತಮ್ಮ ಒಂದು ಶತ್ರುವಿನ ಮೇಲೆ ಇದ್ದಂತಹ ಒಂದು ದ್ವೇಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಆ ಒಂದು ಕೋಪವನ್ನು ಅವರು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಲೈಕ್ ಎ ಪ್ಲಾಂಟ್ ದ ಪೋಯೆಟ್ ನರ್ಚರ್ಸ್ ಹಿಸ್ ಆ್ಯಂಗರ್ ವಿಚ್ ಅಲ್ಟಿಮೇಟ್ಲಿ ಬಿಕಮ್ಸ್ ಎ ಟ್ರೀ ಫುಲ್ ಆಫ್ ಪಾಯ್ಸನ್. ನೋಡಿ ನಮ್ಮ ಪೋಯೆಟ್ ಇಲ್ಲಿ ಯಾವ ರೀತಿ ಒಂದು ಮರವನ್ನು ಬೆಳೆಸಬೇಕಾದ್ರೆ ಅದಕ್ಕೆ ಅನೇಕ ಅಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಅಂದರೆ ಗೊಬ್ಬರ ಇರ್ಬೋದು, ನೀರು ಇರ್ಬೋದು, ಅದಕ್ಕೆ ಸನ್ಲೈಟ್ ಇರ್ಬೋದು, ಈ ರೀತಿ ಅನೇಕ ಅಂಶಗಳನ್ನು ನಾವು ಅದಕ್ಕೆ ಪ್ರೊವೈಡ್ ಮಾಡಿದರೆ ಅದು ಬೆಳೆದು ದೊಡ್ಡದಾಗುತ್ತಲ್ವ. ಅದೇ ರೀತಿಯೇ ಈ ಕೋಪ ಅಂತಕ್ಕಂಥದ್ದನ್ನು ಕೂಡ ಅವರು ಬೆಳೆಸ್ತಾ ಇದ್ದಾರೆ. ಯಾವ ರೀತಿ ಆ ಒಂದು ಕೋಪ ಅಂತಕ್ಕಂಥದ್ದು ಮರವಾಗಿ ಬೆಳೀತಾ ಇದೆ ಅನ್ನೋದನ್ನು ನಾವು ಈಗ ನೆಕ್ಸ್ಟ್ ಪಾಯಿಂಟ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ದ ಪೋಯೆಟ್ ಕಂಪೇರ್ಸ್ ದ ಆ್ಯಂಗರ್ ವಿತ್ ದಿ ಟ್ರೀ ಆ್ಯಂಡ್ ದ ವಾಟರ್ ವಿತ್ ಫಿಯರ್. ನೋಡಿ ಪೋಯೆಟ್ ಇಲ್ಲಿ ತಮ್ಮ ಮನಸ್ಸಿನ ಕೋಪವನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಮರಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಒಂದು ಮರಕ್ಕೆ ಏನು ವಾಟರನ್ನು ಸಪ್ಲೈ ಮಾಡಬೇಕಲ್ವಾ, ಸೊ ಆ ವಾಟರ್ ಯಾವುದಪ್ಪ ಅಂದರೆ ಫಿಯರ್. ಅಂದರೆ ಅವರ ಮನಸ್ಸಿನಲ್ಲಿ ತಮ್ಮ ಶತ್ರುವಿನ ಬಗ್ಗೆ ಇರತಕ್ಕಂಥ ಒಂದು ಭಯ ಏನಿತ್ತೋ ಅದೇ ಆ ಒಂದು ಟ್ರೀಗೆ ವಾಟರ್ ಆಗಿ ಅವರು ಸರ್ವ್ ಮಾಡ್ತಾ ಇದ್ದಾರೆ. His fear helps the anger in growing as water helps a plant to grow. ಅಂದರೆ ಒಂದು ಮರ ಬೆಳಿಲಿಕ್ಕೆ ಯಾವ ರೀತಿ ವಾಟರ್ ಹೆಲ್ಪ್ ಮಾಡುತ್ತೋ ಅದೇ ರೀತಿ ಅವರ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಕೋಪ ಬೆಳಿಲಿಕ್ಕೆ ಆ ಒಂದು ಫಿಯರ್ ಅಥವಾ ಭಯ ಏನಿತ್ತಲ್ವ ಅದು ಸಹಾಯ ಮಾಡ್ತಾ ಇದೆ. ದ ಪೋಯೆಟ್ ವಾಟರ್ಸ್ ಹಿಸ್ ಆ್ಯಂಗರ್ ವಿತ್ ಫಿಯರ್ ಟ್ವೈಸ್ ಎ ಡೇ, ನೈಟ್ ಆ್ಯಂಡ್ ಮಾರ್ನಿಂಗ್. ನೋಡಿ ಆ ಒಂದು ಆ್ಯಂಗರ್ ಏನಿತ್ತು ಅಥವಾ ಅವರಿಗೆ ಕೋಪ ಏನಿತ್ತಲ್ವ ಅದಕ್ಕೆ ಅವರು ಪ್ರತಿನಿತ್ಯವೂ ಕೂಡ ಫಿಯರ್ ಅಂತಕ್ಕಂತಹ ಒಂದು ವಾಟರನ್ನು 2 times ಸಪ್ಲೈ ಮಾಡ್ತಾ ಇದ್ದಾರೆ. ಅದು ಯಾವಾಗಪ್ಪ ಅಂದರೆ ನೈಟ್ ಮತ್ತು ಮಾರ್ನಿಂಗ್. ಇಟ್ ಇಂಡಿಕೇಟ್ಸ್ ಓವರ್ ಥಿಂಕಿಂಗ್ ಆಫ್ ದ ಪೋಯೆಟ್ ಅಗೇನ್ಸ್ಟ್ ಹಿಸ್ ಎನಿಮಿ. ನೋಡಿ
ನೈಟ್ ಮತ್ತು ಮಾರ್ನಿಂಗ್ ಎರಡು ಟೈಮಲ್ಲಿ ಆ ಒಂದು ಫಿಯರನ್ನು ಏನು ಪಡ್ತಾ ಇದ್ದಾರೋ ತಮ್ಮ ಶತ್ರುವಿನ ಕುರಿತು, ಹಾಗಾಗಿ ಅವರು ಆ ಒಂದು ಶತ್ರುವಿನ ಕುರಿತಾಗಿ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳ್ಬೋದು. ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಟೈಮನ್ನು ಆ ಒಂದು ಶತ್ರುವಿನ ಕುರಿತಾಗಿ ಅವರು ಚಿಂತಿಸ್ತಾ ಇದ್ದಾರೆ. ಹೀಗಾಗಿನೇ ಅವರ ದ್ವೇಷ ಹೆಚ್ಚಾಗಿ ಬೆಳೀತಾ ಇದೆ. As much as he thinks, as much his anger grows against his enemy. ಎಷ್ಟೊಂದು ಟೈಮನ್ನು ತಮ್ಮ ಒಂದು ಶತ್ರುವಿನ ಕುರಿತಾಗಿ ಅವರು ಚಿಂತೆಯನ್ನು ಮಾಡಲಿಕ್ಕೆ ಕಳೀತಾ ಇದ್ದಾರೋ ಅಷ್ಟೊಂದು ಪ್ರಮಾಣದಲ್ಲಿ ಇವರ ಒಂದು ಕೋಪ ಬೆಳೀತಾನೆ ಇರುತ್ತೆ. The poet says that he smiles like a sun every time he sees his foe. ಆ ಒಂದು ಶತ್ರು ನಮ್ಮ ಒಂದು ಪೋಯೆಟ್ನ ಕಣ್ಣೆದುರುಗಡೆ ಯಾವತ್ತಾದರೂ ಕಾಣಿಸಿಕೊಂಡ್ರೆ ಆಗ ಇವ್ರು ಏನು ಮಾಡ್ತಾರೆ, ಒಂದು ಸ್ಮೈಲನ್ನು ಕೊಡ್ತಾ ಇದ್ದಾರೆ. ಇದರ ಅರ್ಥ ಅವರ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಮೇಲೆ ಕೋಪ ಇರುತ್ತೆ, ಆದರೆ ಮುಖದಲ್ಲಿ ಮಾತ್ರ ಸುಮ್ಮನೆ ನಕ್ಕ ರೀತಿಯಲ್ಲಿ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ನಗುವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನೋಡಿ, ಲೈಕ್ ಎ ಸನ್, ಅಂದರೆ ಸೂರ್ಯ ಯಾವ ರೀತಿ ಹೊಳಿತಾ ಇರುತ್ತೋ ಆ ರೀತಿ ನಾನು ಕೂಡ ಒಂದು ನಗುಮುಖವನ್ನು ಆ ಒಂದು ಶತ್ರುವಿಗೆ ತೋರಿಸ್ತೇನೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. He uses the word smile to say that he hides his anger from his enemy. ಮೊದಲಿಗೆ ಹೇಳಿದಾಗೆ ತಮ್ಮ ಒಂದು ಕೋಪ ಏನಿರುತ್ತೋ ಅಥವಾ ಶತ್ರುತ್ವ ಏನಿರುತ್ತೋ ಅದನ್ನು ಆ ಒಂದು ಶತ್ರುವಿಗೆ ತಿಳಿಯದ ಹಾಗೆ ಅಡಗಿಸಿ ಇಡಬೇಕು ಅಂತೇಳಿ ಇವರು ನಗುಮುಖವನ್ನು ಹುಸಿನಗೆಯನ್ನು ಬೀರ್ತಾ ಇರ್ತಾರೆ. The phrase deceitful wiles clears that the poet hides his wrath under his smile. ಆ ಒಂದು ಡಿಸೈಟ್ಫುಲ್ ವೈಲ್ಸ್ ಅಂತಕ್ಕಂಥ ವರ್ಡ್ಸ್ ಏನಿದಾವೋ ಅದು ಅವರ ಒಂದು ಹಿಡ್ಡನ್ ಆ್ಯಂಗರನ್ನು ತೋರಿಸ್ತಾ ಇದೆ. ಅಂದರೆ ಆ ಒಂದು ನಗುವಿನ ಹಿಂದೆ ಇರತಕ್ಕಂತಹ ಅವರ ಒಂದು ದ್ವೇಷದ ಭಾವನೆಯನ್ನು ಅಥವಾ ಕೋಪವನ್ನು ತೋರಿಸುತ್ತೆ. He suppresses the negative emotions which creates a feeling of jealousy in his mind. ತಮ್ಮ ಒಂದು ಶತ್ರುವಿನ ಮೇಲೆ ಇರತಕ್ಕಂತಹ ಅವರ ಕೋಪವನ್ನು ಇವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಆ ಒಂದು ಕೋಪ ಏನಿರುತ್ತೋ ಅಥವಾ ನೆಗೆಟಿವ್ ಎಮೋಷನ್ಸ್ ಏನಿರ್ತವೋ ಅದು ಇವರ ಮನಸ್ಸಿನಲ್ಲಿ ಜಲಸಿಯನ್ನು ಅಥವಾ ಹೊಟ್ಟೆ ಕಿಚ್ಚನ ಭಾವನೆಯನ್ನು ಮೂಡಿಸಿರುತ್ತೆ. He has intense feelings of anger against his enemy which grows day and night. ಆ ಒಂದು ಕೋಪ ಅಂತಕ್ಕಂಥ ಒಂದು ಮರ ಏನಿತ್ತೋ ಅದು ಪ್ರತಿನಿತ್ಯವೂ ಕೂಡ ಮತ್ತು ರಾತ್ರಿಯೂ ಕೂಡ ಕಂಟಿನ್ಯೂ ಆಗಿ ಬೆಳೀತಾನೆ ಇತ್ತು. He nurtures it so much that it does not stop growing. ನೋಡಿ, ಅವರೇನು ವಾಟರ್ನ ಕೊಡ್ತಾ ಇದ್ರು, ಸನ್ನನ್ನು ಅಂದರೆ ಹುಸಿನಗೆಯನ್ನು ಸನ್ಲೈಟ್ಗೆ ಕಂಪೇರ್ ಮಾಡಿದ್ರಲ್ವ. ಸೊ ಆ ಒಂದು ಫಿಯರ್ ಅಂತಕ್ಕಂಥ ಒಂದು ವಾಟರ್ ಇರ್ಬೋದು, ಅದರ ಜೊತೆಗೆ ಆ ಒಂದು ಹುಸಿನಗೆ ಅಥವಾ ಸನ್ಲೈಟ್ ಅಂತ ಅವರು ಕರಿತಾ ಇದ್ರು ಅದನ್ನು. ಅವೆರಡರಿಂದ ಈ ಒಂದು ಟ್ರೀಗೆ ಕಂಟಿನ್ಯೂ ಆಗಿ ಅವರು ನರ್ಚರ್ ಅಂದರೆ ಅದು ಸಾಕಲಿಕ್ಕೆ ಅಥವಾ ಅದು ಬೆಳಿಲಿಕ್ಕೆ ಸಹಾಯವನ್ನು ಮಾಡ್ತಾನೆ ಇದ್ರು. The process is faster than the poet's expectations. ಆ ಪೋಯೆಟ್ ಈ ಒಂದು ಮರ ಬೆಳಿಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಅಂದ್ಕೊಂಡಿದ್ರೋ ಅದಕ್ಕಿಂತ ಒಂದು ಹೆಚ್ಚಿನ ವೇಗದಲ್ಲಿನೇ ಅವರ ಒಂದು ಕೋಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತು. Finally it bears a fruit, but it was not a sweet fruit. Instead it was a ಪಾಯ್ಸನಸ್ ಫ್ರೂಟ್. ಈ ಒಂದು ಕೋಪ ಅಂತಕ್ಕಂತಹ ಒಂದು ಮರ ಏನು ಬೆಳೆಸ್ತಾ ಇರ್ತಾರೋ ಅದು ಬೆಳೆದು ದೊಡ್ಡದಾದಮೇಲೆ ಫೈನಲಿ ಒಂದು ಫ್ರೂಟನ್ನು ಅಥವಾ ಒಂದು ಹಣ್ಣನ್ನು ಕೊಡ್ತಾ ಇದೆ. ಆದರೆ ಆ ಹಣ್ಣು ಸ್ವೀಟ್ ಆಗಿರ್ತಕ್ಕಂತಹ ಹಣ್ಣು ಆಗಿರೋದಿಲ್ಲ, ಅದರ ಬದಲಾಗಿ ಒಂದು ಪಾಯ್ಸನಸ್ ಫ್ರೂಟ್ ಆಗಿರುತ್ತೆ. ದ ಶೈನಿಂಗ್ ಫ್ರೂಟ್ ವಾಸ್ ಸೀನ್ ಬೈ ದ ಎನ್ಮಿ. ಆ ಒಂದು ಶತ್ರು ಏನಿತ್ತೋ ಅವನಿಗೆ ಆ ಒಂದು ಮರ ಬಿಟ್ಟಿರ್ತಕ್ಕಂಥ ಒಂದು ಫ್ರೂಟ್ ಏನಿತ್ತೋ ಅವನ ಕಣ್ಣಿಗೆ ಬೀಳುತ್ತೆ ಮತ್ತು ಆ ಹಣ್ಣು ತುಂಬ ಅಟ್ರಾಕ್ಟಿವ್ ಆಗಿ ಅವನಿಗೆ ಕಾಣಿಸ್ತಾ ಇರುತ್ತೆ. ದ ಎನಿಮಿ ಈಟ್ಸ್ ದ ಫ್ರೂಟ್ ಆಫ್ ದ ಪಾಯ್ಸನ್ ಟ್ರೀ. ಏನು ಮಾಡಿಬಿಡ್ತಾನೆ ಆ ಎನಿಮಿ ಅಂದರೆ ನೈಟ್ ಟೈಮಲ್ಲಿ ಈ ಒಂದು ಪೋಯೆಟ್ನ ಒಂದು ಗಾರ್ಡನ್ಗೆ ಬಂದುಬಿಟ್ಟು ಆ ಮರದಿಂದ ಹಣ್ಣನ್ನು ಕಿತ್ಕೊಂಡು ಆ ಒಂದು ವಿಷದ ಹಣ್ಣನ್ನು ತಿಂತಾ ಇದ್ದಾನೆ. ಇನ್ ದ ಮಾರ್ನಿಂಗ್ ದ ಪೋಯೆಟ್ ಸೀಸ್ ಹಿಸ್ ಎನಿಮಿ ಲೈಯಿಂಗ್ ಬಿನೀತ್ ದ ಟ್ರೀ ಡೆಡ್. ಮಾರ್ನಿಂಗ್ ಟೈಮಲ್ಲಿ ನಮ್ಮ ಪೋಯೆಟ್ ತಮ್ಮ ಒಂದು ಮನೆಯನ್ನು ಬಿಟ್ಟು ಆಚೆ ಬಂದಾಗ ನೋಡ್ತಾರೆ ಆ ಒಂದು ಮರದ ಕೆಳಗಡೆ ತಮ್ಮ ಒಂದು ಶತ್ರು ಸತ್ತು ಬಿದ್ದಿರ್ತಾನೆ. ದ ಪೋಯೆಟ್ ಈಸ್ ವೆರಿ ಮಚ್ ಹ್ಯಾಪಿ ಡ್ಯೂ ಟು ಹೀಸ್ ಎನಿಮೀಸ್ ಡೆತ್. ಆ ಒಂದು ಸತ್ತು ಬಿದ್ದಂತಹ ತಮ್ಮ ಶತ್ರುವನ್ನು ನೋಡಿದ ತಕ್ಷಣವೇ ನಮ್ಮ ಪೋಯೆಟ್ಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಒಟ್ಟಾರೆಯಾಗಿ ಈ ಒಂದು ಪೋಯಮ್ನ ಮೆಸೇಜನ್ನು ನೋಡಿ. ಎವ್ರಿ ಒನ್ ಹ್ಯಾಸ್ ನೆಗೆಟಿವ್ ಆ್ಯಸ್ ವೆಲ್ ಆ್ಯಸ್ ಪಾಸಿಟಿವ್ ಎಮೋಷನ್ಸ್. ಈ ಒಂದು ಪ್ರಪಂಚದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿ ವ್ಯಕ್ತಿಯಲ್ಲೂ ಕೂಡ ಈ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಅಂತಕ್ಕಂತಹ ಎಮೋಷನ್ಸ್ಗಳು ಇದ್ದೇ ಇರ್ತವೆ. ದೋಸ್ ಹೂ ಹೋಲ್ಡ್ ನೆಗೆಟಿವ್ ಎಮೋಷನ್ಸ್ ಲೀವ್ ಎ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಯಾವ ವ್ಯಕ್ತಿಯಲ್ಲಿ ನೆಗೆಟಿವ್ ಎಮೋಷನ್ಸ್ಗಳು ಇರ್ತವೋ ಆ ವ್ಯಕ್ತಿ ತುಂಬ ನೆಗೆಟಿವ್ ಆಗಿರ್ತಕ್ಕಂತಹ ಒಂದು ಇಂಪ್ಯಾಕ್ಟನ್ನು ಈ ಒಂದು ಸಮಾಜದ ಮೇಲೆ ಮಾಡ್ತಾನೆ. ಅದರ ಜೊತೆಗೆ ವೇರ್ ಆ್ಯಸ್ ದೋಸ್ who have positive emotions
ಹ್ಯಾವ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಯಾವ ವ್ಯಕ್ತಿ ಪಾಸಿಟಿವ್ ಆಗಿರ್ತಕ್ಕಂತಹ ಎಮೋಷನ್ಸ್ಗಳನ್ನು ಅಥವಾ ಥಾಟ್ಸ್ಗಳನ್ನು ತನ್ನ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾನೋ ಅವನಿಂದಾಗಿ ಈ ಒಂದು ಸೊಸೈಟಿಯ ಮೇಲೂ ಕೂಡ ಒಂದು ಪಾಸಿಟಿವ್ ಆಗಿರ್ತಕ್ಕಂತಹ ಅಥವಾ ಸಕಾರಾತ್ಮಕವಾಗಿರ್ತಕ್ಕಂತಹ ಪರಿಣಾಮ ಬೀರುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ನಾವು ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಜನಗಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬದುಕಿದರೆ ಎಲ್ಲರೂ ಕೂಡ ಸುಖವಾಗಿ ಬದುಕ್ತೇವೆ. ಅದರ ಬದಲಾಗಿ ನಾವು ದ್ವೇಷ ಅಥವಾ ಅಸೂಯೆ, ಜಲಸಿ ಈ ರೀತಿಯ ಭಾವನೆಗಳನ್ನು ಇಟ್ಕೊಂಡ್ರೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥವರು ಕೂಡ ಖುಷಿಯಾಗಿರೋದಿಲ್ಲ. ಅದರ ಜೊತೆಗೆ ನಾವು ಕೂಡ ಮಾನಸಿಕವಾಗಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ಮೆಸೇಜನ್ನು ಪೋಯೆಟ್ ಈ ಒಂದು ಪೋಯಮ್ ಮೂಲಕ ಕೊಡ್ತಾ ಇದ್ದಾರೆ. ಎಸ್ ಡಿ ಸ್ಟೂಡೆಂಟ್ಸ್, ಇದಿಷ್ಟು ದ ಪಾಯ್ಸನ್ ಟ್ರೀ ಅಂತಕ್ಕಂತಹ ಒಂದು ಪೋಯಮ್ನ ಸಿಂಪಲ್ ಸಮರಿ ಆಗಿರುತ್ತೆ. ಇದೇ ರೀತಿ ಬೇರೆ ಯಾವುದಾದ್ರೂ ಪೋಯಮ್ನ ಅಥವಾ ಲೆಸನನ್ನು ಸಮರಿ ಬೇಕಪ್ಪ ಅಂದರೆ ಆ ಒಂದು ಪೋಯಮ್ ಅಥವಾ ಲೆಸನನ್ನು ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅಂತಹ ಲೆಸನನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಅದರ ಜೊತೆಗೆ ಹೆಚ್ಚಿನ ಲೆಸನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.